ಪತ್ನಿ ಸದಾ ಸಂತೋಷವಾಗಿರಲು ಪತಿ ಚಾಣಕ್ಯ ಹೇಳುವ ಈ ಕೆಲಸ ಮಾಡಿದ್ರೆ ಸಾಕು. ಹೌದು, ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯರು ಪ್ರಾರಂಭದ ದಿನಗಳಲ್ಲಿ ಖುಷಿಯಿಂದಾನೇ ಇರ್ತಾರೆ. ಆದರೆ ವರ್ಷಗಳು ಕಳೆಯುತ್ತಾ ಬರುತ್ತಿದ್ದಂತೆ ಇಬ್ಬರಿಗೆ ದಾಂಪತ್ಯ ಜೀವನ ಬೋರ್ ಆಗಲು ಶುರುವಾಗತ್ತೆ. ಎಷ್ಟೋ ಸಲ ಹೆಣ್ಣು ಮಕ್ಕಳು ಯಾಕಾದರೂ ಈ ವ್ಯಕ್ತಿನ ಮದುವೆ ಆದೆ ಅಂತ ಬಾಯ್ಬಿಟ್ಟು ಹೇಳಿಬಿಡ್ತಾರೆ. ಹೀಗಾಗಿ ಪತಿಯಾದವನು ತನ್ನನ್ನೇ ನಂಬಿ ಬಂದ ಹೆಂಡತಿಯನ್ನ ಖುಷಿಯಿಂದ ನೋಡಿಕೊಳ್ಳುವುದು ಮುಖ್ಯ. ಆದರೆ ಚಾಣಕ್ಯ ಹೆಂಡತಿಯನ್ನ ಸಂತೋಷವಾಗಿಟ್ಟುಕೊಳ್ಳುವ ಬಗ್ಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಅಷ್ಟಕ್ಕೂ ಆ ಸಲಹೆಗಳು ಯಾವುದು ನೋಡೋಣ. ಸದಾ ಗೌರವದಿಂದ ಕಾಣುವುದು. ಚಾಣಕ್ಯನು ತನ್ನ ನೀತಿಯಲ್ಲಿ ತಿಳಿಸುವಂತೆ ಯಾವ ವ್ಯಕ್ತಿಯು ತನ್ನ ಪತ್ನಿಯನ್ನ ಗೌರವದಿಂದ ಕಾಣುತ್ತಾನೋ ಆ ಸಂಬಂಧಗಳು ತುಂಬಾ ಗಟ್ಟಿಯಾಗಿರ್ತವೆ. ಅಂತಹ ವ್ಯಕ್ತಿಯು ಹೆಂಡತಿಯಿಂದ ಗೌರವವನ್ನ ಮರಳಿ ಪಡೆಯುತ್ತಾನೆ. ತನ್ನ ಗಂಡನು ತನ್ನನ್ನು ಗೌರವದಿಂದ ಕಾಣುತ್ತಾನೆ ಎನ್ನುವುದು ಆಕೆಯ ಮನಸ್ಸಿನಲ್ಲಿ ಸಂತೋಷವನ್ನ ಉಂಟು ಮಾಡುತ್ತೆ. ಇನ್ನು ಸ್ನೇಹಿತೆಯಂತೆ ನೋಡಿಕೊಳ್ಳುವುದು. ಗಂಡ ಹೆಂಡತಿಯರು ಸ್ನೇಹಿತರಂತೆ ಜೀವನ ನಡೆಸುವುದರಿಂದ ಸಂಸಾರವು ಆನಂದದಿಂದ ಕೂಡಿರುತ್ತೆ. ಚಾಣಕ್ಯನ ಪ್ರಕಾರ ಸಂಗಾತಿಗಳಿಬ್ಬರು ಸ್ನೇಹಿತರಾಗಿಯೂ ಬದುಕಬೇಕು. ಒಳ್ಳೆಯ ಮತ್ತು ಕೆಟ್ಟ ಸಮಯದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಬೇಕು. ಪರಸ್ಪರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಿ. ಈ ರೀತಿ ಮಾಡುವುದರಿಂದ ಪತಿ ಪತ್ನಿಯರ ಸಂಬಂಧ ಗಟ್ಟಿಯಾಗಿರುತ್ತೆ. ಈ ರೀತಿಯ ಗಂಡನು ಇದ್ರೆ ಪತಿಯು ಸಾಂಸಾರಿಕ ಜೀವನದಲ್ಲಿ ಖುಷಿಯಾಗಿರ್ತಾಳೆ. ಇನ್ನು ಇಬ್ಬರು ಸರಿ ಸಮಾನರು. ಸಂಸಾರದಲ್ಲಿ ಇಬ್ಬರು ಸಮನಾಗಿರಬೇಕು. ಪತ್ನಿಯನ್ನ ಸಮಾನಳಂತೆ ಕಾಣುವ ಪತಿಯು ಆಕೆಯನ್ನ ಸಂತೋಷವಾಗಿಟ್ಟುಕೊಳ್ಳಲು ಸಾಧ್ಯ. ಪತ್ನಿಯ ವಿರುದ್ಧ ಗಂಡ ಸ್ಪರ್ಧೆಗೆ ಇಳಿಯಬಾರದು. ಸಂಗಾತಿಗಳ ಮಧ್ಯೆ ನಾನು ಹೆಚ್ಚು ನೀನು ಕಡಿಮೆ ಎನ್ನುವ ಮಾತು ಬರಬಾರದು. ಇಬ್ಬರು ಚರ್ಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಇನ್ನು ಭದ್ರತೆ ಭಾವನೆಗಳನ್ನು ಒದಗಿಸುವುದು. ಪುರುಷನು ತನ್ನ ಹೆಂಡತಿಯು ಸುರಕ್ಷಿತವಾಗಿರಿಸಿದರೆ ಅವನ ಜೀವನವು ತುಂಬ ಚೆನ್ನಾಗಿರುತ್ತೆ ಎನ್ನುವುದು ಚಾಣಕ್ಯನ ನೀತಿಯಲ್ಲಿದೆ. ಹೆಂಡತಿ ಯಾವಾಗಲೂ ತನ್ನ ಗಂಡನಲ್ಲಿ ತಂದೆಯನ್ನ ನೋಡ್ತಾಳೆ. ತನ್ನ ಪತಿಯು ತನ್ನ ಎಲ್ಲ ಸಮಯದಲ್ಲಿ ಜೊತೆ ಇರ್ತಾನೆ ಹಾಗೂ ತನ್ನನ್ನು ರಕ್ಷಿಸ್ತಾನೆ ಅಂತ ನಂಬಿರುತ್ತಾಳೆ. ಹೀಗಾಗಿ ನಿಮ್ಮ ಹೆಂಡತಿಗೆ ಆರ್ಥಿಕ, ಸಾಮಾಜಿಕ ಮತ್ತು ದೈಹಿಕ ಸುರಕ್ಷತೆಯ ಭಾವನೆಯನ್ನ ಉಂಟು ಮಾಡಿದರೆ ಆಕೆಯು ನಿಮ್ಮೊಂದಿಗೆ ಸಂತೋಷದಿಂದ ಜೀವನ ನಡೆಸಲು ಸಾಧ್ಯ. ಪತ್ನಿಯೊಂದಿಗೆ ಪ್ರಾಮಾಣಿಕವಾಗಿರುವುದು. ಚಾಣಕ್ಯನ ನೀತಿಯ ಪ್ರಕಾರ ಸಂಬಂಧದಲ್ಲಿ ಪ್ರಾಮಾಣಿಕವಾಗಿರುವುದು ಬಹಳನೇ ಮುಖ್ಯ. ಪ್ರಾಮಾಣಿಕತೆಯಲ್ಲಿದ್ದ ಸಂಬಂಧವು ಮುರಿದು ಹೋಗುವುದಿಲ್ಲ. ವೈವಾಹಿಕ ಜೀವನ ಸುಖಮಯವಾಗಿರಲು ಬಯಸಿದರೆ ನಿಮ್ಮ ಹೆಂಡತಿಯೊಂದಿಗೆ ಯಾವಾಗಲೂ ಪ್ರಾಮಾಣಿಕವಾಗಿರಬೇಕಂತೆ. ಕೊನೆಯದಾಗಿ ದೈಹಿಕವಾಗಿ ಸಂತೋಷ ನೀಡುವುದು. ಚಾಣಕ್ಯ ರೀತಿಯಲ್ಲಿ ಸಂತೋಷದ ದಾಂಪತ್ಯ ಜೀವನಕ್ಕೆ ದೈಹಿಕ ತೃಪ್ತಿಯು ಮುಖ್ಯವಾಗುತ್ತೆ ಎನ್ನುವುದಿದೆ. ಹೀಗಾಗಿ ಪತಿಯಾದವನು ತನ್ನ ಸಂಗಾತಿಯ ಭಾವನಾತ್ಮಕ ಮತ್ತು ದೈಹಿಕ ಸಂತೋಷದ ಮೇಲೆ ಕೇಂದ್ರೀಕರಿಸಬೇಕಾಗತ್ತೆ. ದೈಹಿಕವಾಗಿ ಕೂಡುವ ಮುನ್ನ ಗಂಡನು ತನ್ನ ಮಡದಿಯ ಒಪ್ಪಿಗೆಯನ್ನು ಪಡೆಯಬೇಕು. ದೈಹಿಕ ಸಂಪರ್ಕದಿಂದ ಅಂತರ ಕಾಯ್ದುಕೊಂಡರೆ ಪತ್ನಿ ಮಾನಸಿಕ ಖಿನ್ನತೆಗೆ ಒಳಗಾಗಬಹುದು. ಹೀಗಾಗಿ ದೈಹಿಕವಾಗಿಯೂ ಕೂಡ ಸಂತೋಷವನ್ನು ನೀಡುವುದು ಗಂಡನ ಕರ್ತವ್ಯವಾಗಿದೆ.